ದೇವಿ ದುರ್ಗಮ್ಮ. ನನಗೆ ಶಂಖದ ಅವಶ್ಯಕತೆ ಇದೆ. ನನಗೆ ಅವಶ್ಯಕ ಅನ್ಸಿದ್ದು ನನ್ನ ಹತ್ರ ಇರಬೇಕು. 1000 ಅಡ್ಡಿ ಬರಲಿ, 1000 ತಲೆ ಬೀಳಲಿ, ಅದು ನನಗೆ ಮುಖ್ಯ ಅಲ್ಲ. ನನ್ನ ಅವಶ್ಯಕತೆ ನನಗೆ ಮುಖ್ಯ ಅಷ್ಟೇ. ಗೊತ್ತು, ಸರ್ವಶಕ್ತಿಗಳೆಲ್ಲ ಹೀಗೇನೆ, ಶಕ್ತಿ ತೋರಿಸ್ತಲೇ ಇರುತ್ತೆ. ಹಿರಣ್ಯಕಶಿಪು ವರ ಸಿಕ್ಕಿದ ತಕ್ಷಣ ದೇವಲೋಕಕ್ಕೆ ದಾಳಿ ಇಟ್ಟ. ಶೇಷಶಯನ ನಾರಾಯಣ ನಾಪತ್ತೆ. ನಾಗದೇವತೆ ಅಲ್ಲೇ ನಗ್ತಾ ಇದ್ದ. ಅವನನ್ನು ತಲೆ ತೆಗೆಸೋ ಹಾಗೆ ಮಾಡೇ ಹಿರಣ್ಯಕಶಿಪು ಹೊರಟಾಗಿದ್ದ. ಶಂಖ ತರ್ತೀನಿ. ಕಲಿಯುಗದಲ್ಲೂ ಹಾಗೆ ಬಿಡ್ಲಿ ಸಮುದ್ರ ಮಥನ. ಸಮುದ್ರ ಮತನನೂ ಬೇಡ, ಸೇಂದಿ ಕಾಸು ಕೇಳೋದು ಬೇಡ. ಗಂಡ ಹೆಂಡತಿ ಇಬ್ರು 400 ಬೀಸ್ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಶಂಕನ ಹೇಗೆ ತರಿಸ್ಕೋಬೇಕಂತ ನಾವು ತೀರ್ಮಾನ ಮಾಡ್ತೀವಿ. ನೀನ್ ಹೊರಡ. ಸತ್ಯ ಹೇಳು, ನನ್ ಮದ್ವೆ ಆಗ್ತೀಯೋ ಇಲ್ವಾ? 9 ಕ್ಷೇತ್ರದ ಹರಕೆ ತೀರಿಸ್ಬೇಕು. ಯಾವಾಗ ತೀರೋದದು? ಅಪ್ಪ ಹೊರಟಾಗ. ನಿಮ್ಮಪ್ಪ ಬದ್ಲಾಗಲ್ಲ. ನನ್ ಪ್ರಾಣ ಇರೋವರೆಗೂ ಬಿಡಲ್ಲ, ನಾನ್ ಬದಲಾಯಿಸ್ತೀನಿ. ನಿಮ್ಮಪ್ಪನ್ ಬಿಟ್ಟು ಹೊರಡು 9 ಕ್ಷೇತ್ರಕ್ಕೆ. ಹಾಗ್ ಮಾಡೋ ಆಗಿದ್ದಿದೆ ನಾನು ಇಷ್ಟು ಪಾಡ್ ಪಡ್ತಿರ್ಲಿಲ್ಲ. ನೀನ್ ಇಲ್ದೆ ನಾನ್ ಬದುಕಿರಲ್ಲ ದೇವಿ. ತಾಯಿ ಅನ್ನೋಷ್ಟು ಕೆಟ್ಟೋಳಲ್ಲ ಕಣೋ ನಾನು. ನನ್ ಗುರಿ ಹರಕೆ ತೀರ್ಸೋದು, ಮದ್ವೆ ಅಲ್ಲ. ಮದ್ವೆ ಆಗಿನೂ ಹರಕೆ ತೀರಿಸ್ಬೋದು, ಮದ್ವೆ ಆಗ್ದೇನೋ ಹರಕೆ ತೀರಿಸ್ಬೋದು. ಈಗೇನ್ ನಿನ್ ಕೊನೆ ನಿರ್ಧಾರ ಹೇಳು? ಅದ್ರ ಮೇಲೆ ನನ್ ಬದುಕು ನಿಂತಿದೆ. ಮದುವೆನೋ ಹರಕೆನೋ? ಹರಕೆ. ನಿಮ್ಮಣ್ಣ ಕೇಶವನಾಥರು ಸ್ನೇಹಿತರಾಗಿದ್ದಾರೆ. ಶಂಖಕ್ಕೋಸ್ಕರ ಕೇಶವನಾಥರು ಸ್ನೇಹಿತರಾಗಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಹಾಗೇನಾದ್ರೂ ಆಗಿದ್ರೆ ನಮ್ ಕೈಗೆ ಚಿಪ್ಪ್ಯಾಕೆ ಇಸ್ಪಿಟ್ಟು. ಅಯ್ಯೋ ತೆಗಿರಿ. ಮೊದ್ಲು ಅವರಿಬ್ರು ಸ್ನೇಹ ಮುರಿದು ಬೀಳೋ ತರ ಏನಾದ್ರೂ ವ್ಯವಸ್ಥೆ ಮಾಡಿ. ಅವರಿಬ್ರು ಶತ್ರುಗಳಾದ್ರೆ ನಮಗ್ ಲಾಭ. ಮುರಿದು ಬೀಳ್ಲಿ ಅವರಿಬ್ರು ಸ್ನೇಹ. ನಿನ್ ಕಾಲಿಗೆ ಬೀಳ್ತೀನಪ್ಪ, ಹರಕೆ ತೀರ್ಸ್ಬಿಡೋಣ. ಸತ್ಯವಾಗ್ಲೂ ಅಮ್ಮನವ್ರಿದ್ದಾರೆ. ಆಯ್ತು, ಅಳಬೇಡ. ಅಮ್ಮನವ್ರ ಬಗ್ಗೆ ವಾದ ಶುರು ಮಾಡಿದ್ರೆ ನನಗೆ 80 ವರ್ಷ ಆಗಿರುತ್ತೆ, ನೀನು 40 ಆಗುತ್ತೆ. ಯೋಚನೆ ಮಾಡ್ತೀನಿ. ಆದರೆ ಹೋದ್ರಾಯ್ತು. ಹೇಳಿದೆಯಲ್ಲ, ಅವ್ರವ್ರ ನಂಬಿಕೆ ಅವ್ರವ್ರಿಗೆ. ಅಳಬೇಡ ನೀನು. ಮುಂದಿನ ಭಾನುವಾರ ನಮ್ಮ ಸುಚೇಂದ್ರನ ನೋಡೋಕೆ ಮೈಸೂರಿನಿಂದ ಹೆಣ್ಣಿನ ಕಡೆಯವರು ಬರ್ತಿದ್ದಾರೆ. ಇಷ್ಟಪಟ್ಟಿದ್ದಾರಂತೆ ಸುಚೇಂದ್ರನ್ನ. ಒಳ್ಳೇದು. ಹಿಂದು ಮುಂದೆ ವಿಚಾರಿಸಿ ಎಲ್ಲ ಹೊಂದಾಣಿಕೆ ಆದರೆ ಮಾಡಿ ಮುಗಿಸು ಮದುವೆನ. ನನಗದು ವಿಷಯನೇ ಅಲ್ಲ. ಆದರೆ ಸುಚೇಂದ್ರನ ಮನಸ್ಥಿತಿ ಇದಕ್ಕೆ ಒಪ್ತಿಲ್ಲ. ಕಾರಣ ಇಷ್ಟೇ, ಸುಚೇಂದ್ರನಿಗೆ ನಿನ್ನ ಮಗಳು ದೇವಿ ಇಷ್ಟ ಆಗ್ಬಿಟ್ಟಿದ್ದಾಳೆ. ಬೇಡ ಕಣೋ ಈ ಪ್ರೀತಿ ಪ್ರೇಮ ಎಲ್ಲ ಅಂದೆ. ಒಪ್ತಿಲ್ಲ. ಮದುವೆ ಆದರೆ ದೇವಿನೇ ಅಂತ ಕೂತಿದ್ದಾನೆ. ನಾನು ನೀನು ಬೀಗರಾದ್ರೆ ಒಳ್ಳೇದು. ದೇವಿ ಇದೇ ಊರಿನಲ್ಲಿ ಇರ್ತಾಳೆ. ಅವಳ ಸುಚೇಂದ್ರನ ಮಧ್ಯೆ ಜಗಳಗಳಿಲ್ಲ. ದೊಡ್ಡವರ ತೀರ್ಮಾನಕ್ಕೆ ಕಾಯ್ತಿದ್ದಾರೆ. ಆದರೆ ಒಳ್ಳೇದು. ಆಗದಿದ್ರೆ ಋಣಾನುಬಂಧ ಇಲ್ಲ ಅಂದ್ಕೊಂಡು ಸುಮ್ಮನೆ ಇರ್ತೀನಿ. ತಕ್ಷಣಕ್ಕೆ ಮದುವೆ ಬೇಡ ಅನ್ನೋದು ನನ್ನ ನಿರ್ಧಾರ. ಇವಳಿನ್ನೂ ಚಿಕ್ಕವಳು, ಓದ್ಲಿ, ಒಂದು ಡಿಗ್ರಿ ಅಂತ ಮುಗಿಸ್ಲಿ, ಆಮೇಲೆ ನೋಡೋಣ. ನಿನ್ನ ಅಭಿಪ್ರಾಯ ತಿಳಿಸ್ಲಿಲ್ಲ ಸದಾಶಿವ ನೀನು. ದೇವಿ ಮದುವೆಗೆ ನಾನು ಸಿದ್ಧನಾಗಿದ್ದೀನಿ. ಮೊದಲು ನಿಶ್ಚಿತಾರ್ಥ. ಯಾವಾಗ ಇಟ್ಕೊಳ್ಳೋಣ ನಿಶ್ಚಿತಾರ್ಥ? ಅವರವರ ಅನುಕೂಲ. ಸಂಜೆ ವೇಳೆಗೆ ತಿಳಿಸ್ತೀನಿ. ಸಿದ್ಧತೆಗಳು ಶುರುವಾಗಲಿ. ಭೂಪಾಲು ಹಣ್ಣಿನ ತಟ್ಟೆ ಕೊಟ್ಟು ಬಾ.